ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಹಾಯ್. ಎಲ್ಲ ಆರಾಮದಿರಿ? ಓಕೆ. ಇವತ್ತಿನ ದಿವಸ ನಾವು ಎಷ್ಟನೇ ಪ್ಯಾಸೇಜ್ ಬಿಡಿಸೋಣ? ಎಷ್ಟನೇ ಪ್ಯಾಸೇಜ್ ರೀ? ವೆರಿ ಗುಡ್. ಪ್ಯಾಸೇಜ್ ಅಂದ್ರು ಒಂದ, ಗದ್ಯ ಭಾಗ ಅಂದ್ರು ಒಂದ, ವಾಕ್ಯಾವಳಿಗಳಂದ್ರು ಒಂದ. ಹಾಗಿದ್ರ ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು 6ನೇ ಗದ್ಯ ಭಾಗವನ್ನು ಬಿಡಿಸೋಣ. ಗದ್ಯ ಭಾಗದೊಳಗ ಯಾವ ರೀತಿ ಜಾಸ್ತಿ ಅಂಕಗಳನ್ನ ತೆಗೆದುಕೋಬೇಕು, ಹೌದಾ? ಯಾವ ರೀತಿ ಸಮಯವನ್ನ ಕವರ್ ಮಾಡ್ಕೋಬೇಕು, ಗದ್ಯ ಭಾಗವನ್ನ ಯಾವ ರೀತಿ ಓದಿ ಅರ್ಥ ಮಾಡ್ಕೋಬೇಕು ಅಂತೇಳಿ ಏನ್ ಮಾಡೋಣ ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಹಂಗಿದ್ರ 1 ವರ್ಷ ಚೆನ್ನಾಗಿರ್ಬೇಕಾದ್ರ ಭತ್ತವನ್ನ ಬೆಳಿಬೇಕಂತ, 3 ವರ್ಷ ಚೆನ್ನಾಗಿರ್ಬೇಕಾದ್ರ ತೆಂಗನ್ನ ಬೆಳಿಬೇಕಂತ, 3 ತಲೆಮಾರಿನವರೆಗೆ ಚೆನ್ನಾಗಿರ್ಬೇಕಾದ್ರ ನೀವೇನ್ ಮಾಡ್ಬೇಕ್ರಿ? ನವೋದಯ ಪಾಸ್ ಆಗ್ಬೇಕು. ಏನ್ ಪಾಸ್ ಆಗ್ಬೇಕಾ? ವೆರಿ ಗುಡ್. ಎಲ್ಲಾರು ಪಾಸ್ ಹಾಕಿರಿ? ಯಾವ ಇಲ್ಲತ್ ನೋಡಪ್ಪ ಹಿಂದಲ್ಲಿ ಸುಮ್ಮ ಕೂತಾನವ್. ಇರ್ಲಿ. ಹಂಗಿದ್ರೆ ಇವತ್ತಿನ 6ನೇ ಗದ್ಯ ಭಾಗವನ್ನು ಬಿಡಿಸೋಣ. ಎಸ್, ನೋಡ್ರಿ 6ನೇ ಗದ್ಯ ಭಾಗ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾದ 64 ವರ್ಷದ ಅಮಾರ್ತ್ಯ ಸೇನರು. ಅರ್ಥಶಾಸ್ತ್ರಜ್ಞರು ಯಾರತ್ತಿಲ್ಲಿ? ಅಮಾರ್ತ್ಯ ಸೇನರು. ಅವ್ರಿಗೆ ಎಷ್ಟು ವಯಸ್ಸಾಗ್ಯಾವ? 64 ವಯಸ್ಸು. 1933ರಲ್ಲಿ ನವೆಂಬರ್ 3ರಂದು ಬಂಗಾಲದ ಶಾಂತಿ ನಿಕೇತನದಲ್ಲಿ ಜನಿಸಿದರು. ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು 1933 ಒಳಗ ನವೆಂಬರ್ 3ರಂದು ಬಂಗಾಲದ ಶಾಂತಿ ನಿಕೇತನದಲ್ಲಿ ಏನ್ ಮಾಡ್ತಾರ? ಜನನ ಆಗ್ತದ. ಅಲ್ಲಿಯ ಸರಿಯಾಗಿ ಅರ್ಥ ಮಾಡ್ಕೋರಿ. ಅಲ್ಲಿಯ ಪ್ರಾಥಮಿಕ ಶಿಕ್ಷಣ ಪೂರೈಸಿದ್ರು. ಅಲ್ಲಿ ಏನ್ ಮಾಡ್ತಾರಂದ್ರ ಅವರು ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸ್ತಾರ. ಕಲ್ಕತ್ತಾ ಪ್ರೆಸಿಡೆನ್ಸಿ ಹಾಗೂ ಕೇಂಬ್ರಿಡ್ಜ್ ಟ್ರಿನಿಟಿ ಕಾಲೇಜಿನಲ್ಲಿ ಉನ್ನತ ವ್ಯಾಸಂಗ. 24 ವಯಸ್ಸಿನಲ್ಲಿ ಜಾದವಪುರ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರಜ್ಞ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರ. ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಲ್ಕತ್ತಾ ಪ್ರೆಸಿಡೆನ್ಸಿ ಹಾಗೂ ಕೇಂಬ್ರಿಡ್ಜ್ ಟ್ರಿನಿಟಿ ಕಾಲೇಜಿನೊಳಗ ಉನ್ನತ ವ್ಯಾಸಂಗವನ್ನ ಮಾಡ್ತಾರ. ಹೆಚ್ಚಿನ ವಿದ್ಯಾಭ್ಯಾಸ. ಉನ್ನತ ವ್ಯಾಸಂಗ ಅಂದ್ರೆ ಏನು? ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡ್ತಾರ. ಅದನಂತರ 24ನೇ ವಯಸ್ಸಿನಲ್ಲಿ ಜಾದವಪುರದೊಳಗ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರಜ್ಞ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರ. ಹೌದಾ? ಅರ್ಥಶಾಸ್ತ್ರಜ್ಞ ಪ್ರಾಧ್ಯಾಪಕರಾಗಿ ಏನ್ ಮಾಡ್ತಾರ? ಕೆಲಸವನ್ನ ಮಾಡ್ತಾರ. ನಂತರ 1963ರಿಂದ 1971ರವರೆಗೆ ದೆಹಲಿಯ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅರ್ಥಶಾಸ್ತ್ರವನ್ನ ಬೋಧಿಸಿದ್ದಾರೆ. ಇವ್ರು ಏನ್ ಮಾಡ್ತಾರಂದ್ರೆ ನೋಡ್ರಿ, ಅರ್ಥ ಮಾಡ್ಕೋಬೇಕು. 1963ರಿಂದ ಎಷ್ಟರಿಂದ ರೀ? 1963ರಿಂದ 1971ರವರೆಗೆ ಏನ್ ಮಾಡ್ತಾರ್ರಿ? ದೆಹಲಿಯ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಏನ್ ಮಾಡ್ತಾರೆ ಇವರು? ಯಾವ ವಿಷಯವನ್ನ ಬೋಧಿಸ್ತಾರ? ಅರ್ಥಶಾಸ್ತ್ರ. ಯಾವ ವಿಷಯ ಬೋಧಿಸ್ತಾರ್ರಿ? ಅರ್ಥಶಾಸ್ತ್ರ ವಿಷಯವನ್ನ ಬೋಧಿಸ್ತಾರ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಪ್ರಸ್ತುತ ಇಂಗ್ಲೆಂಡ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಟ್ರಿನಿಟಿ ಕಾಲೇಜಿನಲ್ಲಿ ಮಾಸ್ಟರ್ ಎನ್ನುವ ಉನ್ನತ ಹುದ್ದೆಯಲ್ಲಿದ್ದಾರೆ. ಯಾವ ಉನ್ನತ ಹುದ್ದೆಯಲ್ಲಿದ್ದಾರೆ ಇವರು? ಮಾಸ್ಟರ್ ಎನ್ನುವ ಉನ್ನತ ಹುದ್ದೆಯಲ್ಲಿದ್ದಾರೆ. ಹಾಗಾದ್ರೆ ಬ್ರಿಟಿಷ್ ಪ್ರಧಾನಮಂತ್ರಿ ಅವರಿಂದ ನೇಮಕಗೊಳ್ಳುತ್ತಿರುವುದು ಈ ಹುದ್ದೆಯ ವಿಶೇಷ. ಈ ಹುದ್ದೆ ಯಾರಿಂದ ನೇಮಕಗೊಳ್ಳಿತ್ರಿ? ಬ್ರಿಟಿಷ್ ಪ್ರಧಾನಮಂತ್ರಿ ಅವರಿಂದ. ಯಾರಿಂದರಿ? ಬ್ರಿಟಿಷ್ ಪ್ರಧಾನಮಂತ್ರಿ ಅವರಿಂದ ಈ ಹುದ್ದೆ ಏನಾಗ್ತದ? ನೇಮಕಗೊಳ್ಳುತ್ತಿರುವುದು ಒಂದು ವಿಶೇಷ. ಸೇನರಿಗೆ 70 ವರ್ಷ ವಯಸ್ಸಾಗುವವರೆಗೆ ಈ ಹುದ್ದೆಯಲ್ಲಿ ಇರಬಹುದು. ಇವರಿಗೆ ಈ 1998ರಲ್ಲಿ ನೊಬೆಲ್ ಪುರಸ್ಕಾರ ಲಭಿಸಿತು. ಎಷ್ಟ್ರಾಗ ನೊಬೆಲ್ ಪ್ರಶಸ್ತಿ ಕೊಟ್ರಿ ಇವರಿಗೆ? 1998ರಾಗ ಏನ್ ಮಾಡ್ತಾರ್ರಿ? ಯಾವ ಪ್ರಶಸ್ತಿ ಕೊಡ್ತಾರ? ನೊಬೆಲ್ ಪ್ರಶಸ್ತಿ ಕೊಡ್ತಾರ. ವಿದ್ಯಾರ್ಥಿಗಳ ಇನ್ನೊಂದು ನಿಮ್ಮ ಗಮನ ಇರಲಿ, ನೊಬೆಲ್ ಪ್ರಶಸ್ತಿ ಬಗ್ಗೆ ನಿಮ್ಗೆ ಏನಾಗಿರ್ಬೇಕಂದ್ರ ಗೊತ್ತಿರ್ಬೇಕು. ಅಲ್ಫ್ರೆಡ್ ನೊಬೆಲ್ ಅವರ ನೆನಪಿಗಾಗಿ ಏನ್ ಮಾಡ್ತಾರಂದ್ರ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರ. ಇದು ಸೈನಿಕ ಶಾಲೆ ಪರೀಕ್ಷೆಯೊಳಗ GK ನಿಮ್ಗೆ ಕೇಳಬಹುದು. ಪ್ರಶಸ್ತಿಗಳನ್ನ ಕೇಳ್ತಾರ. ಹೌದಾ? ಕೇಂದ್ರ ಸರ್ಕಾರ ಪ್ರಶಸ್ತಿಗಳನ್ನ, ರಾಜ್ಯ ಸರ್ಕಾರ ಪ್ರಶಸ್ತಿಗಳನ್ನ ಮತ್ತು ದೇಶ ವಿದೇಶಿಗಳ ಪ್ರಶಸ್ತಿಗಳನ್ನ ನೀವೇನ್ ಮಾಡ್ಬೇಕ್ರಿ? GK ಓದ್ಬೇಕು. ನೊಬೆಲ್ ಪ್ರಶಸ್ತಿಗಳ ಬಗ್ಗೆ ಓದ್ಬೇಕು. ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಗೊತ್ತಿರಬೇಕು.
ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ಗೊತ್ತಿರಬೇಕು. ಹೌದಾ? ಇವೆಲ್ಲವನ್ನ ಏನ್ ಮಾಡ್ರಿ ನೀವು GK ಓದುವಾಗ ಕವರ್ ಮಾಡ್ಕೋರಿ. ಹಂಗಾದ್ರ ಈ ನೊಬೆಲ್ ಪ್ರಶಸ್ತಿ ಈ ಅಮರ್ತ್ಯ ಸೇನರ್ಗೆ ಯಾವುದಕ್ಕೋಸ್ಕರ ಕೊಟ್ರಿ? ಅರ್ಥಶಾಸ್ತ್ರ. ಯಾವ್ದಕ್ರಿ? ಅರ್ಥಶಾಸ್ತ್ರಕ್ಕ ಇವ್ರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರ. ಅರ್ಥ ಆಯ್ತು? ಇಲ್ಲಿ ಚಿತ್ರದ ಮುಖಾಂತರ ನಿಮ್ಗೆ ಏನಪ್ಪಾ ಅಂತಂದ್ರ ನಾನು ಇಲ್ಲಿ ನಿಮ್ಗೆ ತೋರಿಸಿದ್ದೇನೆ ನೋಡ್ರಿ. ಇಲ್ಲಿ ಪ್ರಶ್ನೆ ಏನ್ ಕೇಳ್ಯಾರ ನೋಡೋಣ ಇಲ್ಲಿ. ಹೌದಾ? ಪ್ರಶ್ನೆ ಏನ್ ಕೇಳಿದಾರಪ್ಪ ಅಂತಂದ್ರೆ ಅಮರ್ತ್ಯ ಸೇನರ ಪ್ರಾಥಮಿಕ ಶಿಕ್ಷಣ ಇಲ್ಲಿ ಆಯಿತು. ಅಮರ್ತ್ಯ ಸೇನರ ಪ್ರಾಥಮಿಕ ಶಿಕ್ಷಣ ಇಲ್ಲಿ ಯಾರು ಹೇಳ್ತಿರ? ಕೈ ಎತ್ತಿ ನೋಡೋಣ. ಅಮರ್ತ್ಯ ಸೇನರ ಪ್ರಾಥಮಿಕ ಶಿಕ್ಷಣ ಇಲ್ಲಿ ಆಯ್ತು. ಹೇಳ ಅಭಿಷೇಕ, ಮುಂದ್ ಬಾಯಿಲಿ. ಇಲ್ಲಿ ಮುಂದೆ. ವೆರಿ ಗುಡ್, ಕ್ಲಾಪ್ಸ್ ಹಾಕ್ರಿ ಅವಂಗ. ಬಂಗಾಳದ ಶಾಂತಿನಿಕೇತನ. ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ. ಅವರು ಉದ್ಯೋಗಕ್ಕೆ ಸೇರಿದಾಗ ಅವರ ವಯಸ್ಸು ಎಷ್ಟಾಗಿತ್ತು ಅಂತಂದ್ರೆ ಇಲ್ಲಿ ಸಾಮ್ರಾಟ್ ಹೇಳಪ್ಪ. 24 ವರ್ಷ. ವೆರಿ ಗುಡ್, ಕ್ಲಾಪ್ಸ್ ಹಾಕ್ರಿ ಅವಂಗೆ. ಎಷ್ಟು ವರ್ಷ ಆಗಿತ್ತು ಅವರಿಗೆ ಉದ್ಯೋಗಕ್ಕೆ ಸೇರಿದಾಗ? 24 ವರ್ಷ. ವೆರಿ ಗುಡ್. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ನೋಡೋಣ. ಪ್ರಸ್ತುತ ಇವರು ಸೇವೆ ಸಲ್ಲಿಸುತ್ತಿರುವ ಹುದ್ದೆ ಯಾವುದಾಗಿತ್ತು? ಹೇಳ ಮಲ್ಲಿಕಾರ್ಜುನ್ ತೇಲಿ. ಯಾವ್ದ್ರಿ? ಮಾಸ್ಟರ್. ವೆರಿ ಕ್ಲಾಪ್ಸ್ ಹಾಕ್ರಿ ಅವಂಗ. ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಹುದ್ದೆ ಯಾವ್ದಾಗಿತ್ತಪ್ಪ ಅಂತಂದ್ರೆ ಮಾಸ್ಟರ್ ಹುದ್ದೆ ಆಗಿತ್ತು. ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ. ಇವರಿಗೆ ನೊಬೆಲ್ ಪ್ರಶಸ್ತಿ ದೊರೆತಿರುವುದು. ಇವರಿಗೆ ನೊಬೆಲ್ ಪ್ರಶಸ್ತಿ ಯಾವಾಗ ದೊರೆತ್ರಿ? ಭೂಗೋಳಶಾಸ್ತ್ರನೋ, ಭೌತಶಾಸ್ತ್ರನೋ, ವಿಶ್ವಶಾಂತಿನೋ, ಅರ್ಥಶಾಸ್ತ್ರನೋ? ಯಾವ್ದಪ್ಪ ಅಂತಂದ್ರೆ ಹೇಳ ಸಾನ್ವಿ. ಅರ್ಥಶಾಸ್ತ್ರ ವಿಷಯ. ವೆರಿ ಗುಡ್, ಕ್ಲಾಪ್ಸ್ ಹಾಕ್ರಿ. ಅರ್ಥಶಾಸ್ತ್ರ ವಿಷಯಕ್ಕೆ ಯಾವ ಪ್ರಶಸ್ತಿ ದೊರೆತ್ರಿ? ಯಾವ ಪ್ರಶಸ್ತಿ? ನೊಬೆಲ್ ಪ್ರಶಸ್ತಿ ದೊರೆಯಿತು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಲ್ಲಿ. ಈ ವಾಕ್ಯಾವಳಿಗೊಂದು ತಲೆಬರಹ ಯಾರು ಹೇಳ್ತೀರಿ? ಸ್ಪಷ್ಟವಾಗಿ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಇದನ್ನ ಓಕೆ ನೋಡು. ಎಲ್ಲರೂ ಕೈ ಎತ್ತಿದ್ರಿ. ವೆರಿ ಗುಡ್. ಪ್ಯಾಸೇಜ್ ಎಲ್ಲರಿಗೂ ಅರ್ಥ ಆಗೈತಿ. ಈ ಪ್ರಶ್ನೆಯನ್ನು ಕೇಳಿದಾರಲ್ಲ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾರ ಈ ಪ್ರಶ್ನೆಗೆ ಅರ್ಥ ಆಗಿರ್ತತಿ ಆನ್ಸರ್ ಮಾಡ್ತೀರಿ 100ಕ್ಕೆ 100 ನೀವ ವಾಕ್ಯಾವಳಿ ಒಳಗ ಗದ್ಯ ಭಾಗದಾಗ 20 ಪ್ರಶ್ನೆಗೆ 25 ತಗೋತೀರಿ. ಅದು ನನಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಐತಿ. ಯಾಕಂತಂದ್ರ ನಿಮ್ಮದ 99% ಏನದ ಶ್ರಮ ಐತಿ. 1% ಪ್ರೇರಣೆ ಇರತತಿ. ಅದನ್ನ ಯಾರು ತಲೆ ಕೆಡ್ಸ್ಕೊಳ್ಬೇಡ್ರಿ. ಓಕೆನಾ? ಹಂಗಿದ್ರ ಅಭಿಷೇಕ್ ಕೊಚ್ಚರಿ ಹೇಳಪ್ಪ. ಅಮರ್ತ್ಯ ಸೇನರು. ವೆರಿ ಗುಡ್, ಕ್ಲಾಪ್ಸ್ ಹಾಕ್ರಿ ಅವಂಗ. ನೋಡ್ರಿ, ಈ ವಾಕ್ಯಾವಳಿಗೊಂದು ತಲೆಬರ. ಅಲ್ಲಿ ಪಾತ್ರ ಯಾರ್ದೈತ್ರಿ? ಅಮರ್ತ್ಯ ಸೇನರದು. ಅದಕ್ಕ ಈ ವಾಕ್ಯಾವಳಿಗೊಂದು ತಲೆಬರ ಅಂದಾಗ ಈ ರೀತಿ ನಿಮ್ಗೆ ಏನಾಗಿರ್ಬೇಕು? ಅರ್ಥ ಆಗಿರಬೇಕು. ಪ್ಯಾಸೇಜ್ ಅನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ? ಓಕೆ, ಈಗ ಏನ್ ಮಾಡೋಣ ಅಂದ್ರ ಅಮರ್ತ್ಯ ಸೇನರು ಯಾರು ನೋಡ್ರಿ? ಇಲ್ಲದ ನೋಡ್ರಿ. ಇವ್ರೇನ್ರಿ? ಇವರ ಅಮರ್ತ್ಯ ಸೇನರು, ಅರ್ಥಶಾಸ್ತ್ರಜ್ಞರು. ಇವರಿಗೇನಪ್ಪಾ ಅಂತ ನೊಬೆಲ್ ಪ್ರೈಜು ಸಿಕ್ಕದ. ಹೌದಾ? ಹಾಗಿದ್ರೆ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳೇ, ನೀವೆಲ್ಲರೂ ಆನ್ಲೈನ್ ಕ್ಲಾಸ್ ಅನ್ನು ನೋಡ್ತಾ ಇದ್ದೀರಾ. ನಮಗೂ ಬಹಳ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಹಲವಾರು 200-300 ವಿದ್ಯಾರ್ಥಿಗಳು ಪ್ರತಿದಿನ ನೀವು ಆನ್ಲೈನ್ ಕ್ಲಾಸ್ ಅನ್ನ ನೋಡಿ ಈ ಎಲ್ಲಾ ಪ್ಯಾಸೇಜ್ ಗಳನ್ನ ನೀವೊಂದು ನೋಟ್ಬುಕ್ ನಲ್ಲಿ ಎಲ್ಲಾನ ಬರೀರಿ. ಬರೆದಾದ ತಕ್ಷಣ ಆ ಒಂದು ಪ್ಯಾಸೇಜ್ಗೆ ಅರ್ಥವನ್ನ ಮಾಡ್ಕೊಂಡು ನೀವು ಉತ್ತರವನ್ನ ನೀಡಿದ್ರ 100% ನಿಮ್ಗೆ ಏನಾಗ್ತದ? ಯಾವುದೇ ಒಂದು ವಾಕ್ಯಾವಳಿ ಒಳಗ 1 ಮಾರ್ಕ್ಸ್ ಹೋಗಂಗಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಇನ್ನು ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಮತ್ತೆ ಏನಪ್ಪಾ ಅಂತಂದ್ರೆ ಮುಂದಿಡುವುದು ನಾವು ನೀವು ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.